ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಕೆಮ್ಮು ಕಫದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸರಳವಾದಂತಹ ಮತ್ತು ಪರಿಣಾಮಕಾರಿಯಾದಂತಹ ಮನೆಮದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸರಳವಾದಂತಹ ಮನೆಮದ್ದಿದ್ದು ಕೆಮ್ಮು ಕಫದ ಸಮಸ್ಯೆಯಿಂದ ಬಹಳ ಬೇಗ ಮುಕ್ತಿಯನ್ನು ಪಡ್ಕೊಬಹುದು. ಖಂಡಿತ ಟ್ರೈ ಮಾಡಿ ನೋಡಿ. ಈ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಶುಂಠಿಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ತುರ್ಕೊಳ್ಳೋಣ. ನೋಡಿ, ಇವಾಗ ಶುಂಠಿ ತುರಿದು ರೆಡಿಯಾಗಿದೆ. ಇವಾಗ ನಾವು ಇದರ ರಸನ ಸಪ್ರೇಟ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಬೇಡಿ, ಬರೀ ಶುಂಠಿ ರಸನೇ ಇರಬೇಕು. ಇದನ್ನು ಎಸೆಬೇಡಿ, ಚಹಾಕ್ಕೆ ಯೂಸ್ ಮಾಡಿ, ಇಲ್ಲ ನಿಮ್ಮ ಅಡುಗೆಗೆ ಯೂಸ್ ಮಾಡಿ. ನೋಡಿ, 1 ಚಮಚದಷ್ಟು ಶುಂಠಿ ರಸನ ರೆಡಿ ಮಾಡ್ಕೊಂಡಿದ್ದೀನಿ. ನಾವಿವಾಗ ಇದರಲ್ಲಿ ಹಾಕೊಳ್ಳೋಣ 1 ಚಮಚದಷ್ಟು ಜೇನುತುಪ್ಪ. ಮತ್ತು 7-8 ಕಾಳು ಮೆಣಸನ್ನು ಅಂದರೆ ಬ್ಲ್ಯಾಕ್ ಪೆಪ್ಪರನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ತುಂಬ ಈಸಿಯಾದಂತಹ ಮನೆಮದ್ದು ರೆಡಿಯಾಗಿದೆ. ಇದನ್ನು ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ 1 ಚಮಚ ತೊಗೊಳ್ಳಿ. ನೀವಿನ್ನೇನು ಮಲಗೋದಕ್ಕೆ ಹೋಗ್ತೀರಾ ಅಂತ ಅನ್ನೋವಾಗ ಇದನ್ನು ತೊಗೊಳ್ಳಿ. ಇದನ್ನು ತೊಗೊಂಡ್ಮೇಲೆ ಏನನ್ನೂ ತೊಗೊಳ್ಬೇಡಿ, ನೀರನ್ನು ಕುಡಿಬೇಡಿ. ಇದರಲ್ಲಿ ಶುಂಠಿ ರಸ, ಕಾಳುಮೆಣಸಿನ ಪುಡಿ ಮತ್ತು ಜೇನುತುಪ್ಪ ಹಾಕಿರೋದ್ರಿಂದ ಬಹಳ ಬೇಗ ಕೆಮ್ಮು ಕಫದ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡ್ಕೊಳ್ಳಿ. ಮನೆಮದ್ದು ಇಷ್ಟ ಆದರೆ 1 ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಯೂಸ್ಫುಲ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.